ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸನಾತನ ಧರ್ಮಕ್ಕೆ ಅಡಿಪಾಯ ಆಧಾರ ಸ್ತಂಭಗಳಾಗಿರ್ತಕ್ಕಂಥ ಬ್ರಾಹ್ಮಣರು ಮತ್ತು ಗೋಮಾತೆಯ ಬಗ್ಗೆ ಮತ್ತು ಮನುಷ್ಯನು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಯಾವ ರೀತಿಯ ಪಾಪಗಳನ್ನು ಮಾಡ್ತಾ ಇದ್ದೀನ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಮನುಷ್ಯನು ಹುಟ್ಟಿದಾಗಿಂದ ಸಾಯೋವರೆಗೂ ಏನೇನು ಕೆಲಸಗಳನ್ನು ಮಾಡ್ತಾನೆ, ಶುಭ ಕಾರ್ಯಗಳಾಗಿರ್ಬೋದು, ಹಬ್ಬಕ್ಕೆ ಸಂಬಂಧಿಸಿದ ಒಂದು ವಿಷಯಗಳಾಗಿರ್ಬೋದು, ದೇವರಿಗೆ ಸಂಬಂಧಿಸಿದ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಇಲ್ಲ ಗೃಹ ಪ್ರವೇಶ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಈ ರೀತಿ ಪ್ರತಿಯೊಂದಕ್ಕೂ ಕೂಡ ಬ್ರಾಹ್ಮಣರು ಅತಿ ಮುಖ್ಯ. ಅವರಿಲ್ಲ ಅಂದರೆ ಆ ಒಂದು ಶುಭ ಕಾರ್ಯ ಮಾಡೋದಕ್ಕೆ ಆಗೋದಿಲ್ಲ. ಅವ್ರಿಗೆ ಗೊತ್ತಿರುವಷ್ಟು ಒಂದು ಬ್ರಹ್ಮಜ್ಞಾನ ನಮಗೆ ಗೊತ್ತಿರೋದಿಲ್ಲ. ಬ್ರಾಹ್ಮಣರು ಅಂತ ಏನಕ್ಕೆ ಕರೀತಾರೆ? ಬ್ರಹ್ಮಜ್ಞಾನವನ್ನು ಪಡೆದಿರ್ತಾರಲ್ವಾ, ಅದಕ್ಕೋಸ್ಕರನೇ ಅವರನ್ನು ಬ್ರಾಹ್ಮಣರು ಅಂತ ಕರೆಯೋದು. ನಮ್ಮನ್ನು ಬ್ರಾಹ್ಮಣರು ಅಂತ ಯಾರು ಕರೆಯೋದಿಲ್ಲ. ಮನುಷ್ಯನು, ಸಾಧಾರಣ ಮನುಷ್ಯನು ಎಷ್ಟೇ ಓದಿರ್ಬೋದು, ಎಷ್ಟೇ ಡಿಗ್ರಿಗಳು ತಗೊಂಡಿರ್ಬೋದು, ಎಷ್ಟೇ ಪದಗಳು ತಗೊಂಡಿದ್ರು ಕೂಡ ಬ್ರಾಹ್ಮಣನೇ ಶ್ರೇಷ್ಠನಾಗಿರ್ತಾನೆ. ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಬ್ರಾಹ್ಮಣರಿಗೆ ಅತ್ಯುತ್ತಮವಾದ ಒಂದು ಪವಿತ್ರವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಆದರೆ ಕೆಲವರಿಗೆ ಮಾತ್ರ ಬ್ರಾಹ್ಮಣರನ್ನು ಕಂಡ್ರೆ ಆಗೋದಿಲ್ಲ. ಅದೇನು ಕಾರಣ ಅಂತ ಗೊತ್ತಿಲ್ಲ. ಅವರನ್ನು ಕಂಡ್ರೆ ಒಂಥರ ಒಂದು ಹೊಟ್ಟೆ ಕಿಚ್ಚು, ಅಸೂಯೆ ಅನ್ಬೋದು. ಏನೋ ಒಂಥರ ಅವ್ರನ್ನ ಕಂಡ್ರೆ ಆಗೋದಿಲ್ಲ. ಅವರು ಏನು ಪಾಪ ಮಾಡಿದಾರೋ ಗೊತ್ತಿಲ್ಲ. ಪಾಪ ಎಲ್ಲ ಬ್ರಾಹ್ಮಣರು ಅವರು ಆಗದೆ ಇರ್ತಕ್ಕಂಥ ಮನುಷ್ಯರಿಗೆ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರನ್ನ ಕಂಡ್ರೆ ಆಗೋದಿಲ್ಲ. ಏನು ಮಾಡಿರ್ತಾರೆ ಅವರು? ಸರ್ವೇ ಜನಾಂ ಸುಖಿನೋ ಭವಂತು ಲೋಕಾಂ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾರೆ ಅಲ್ವಾ. ಒಂದು ಒಳ್ಳೆ ಕೆಲಸಕ್ಕಾಗಿ, ಒಂದೇ ಕಾರ್ಯಕ್ಕಾಗಿ ಅವರು ಮಂತ್ರಗಳನ್ನು ಹೇಳ್ತಾರೆ. ಒಂದು ನಾಮಕರಣ ಆಗಬೇಕಂದ್ರೆ ಮಂತ್ರಗಳು ಅವರೇ ಹೇಳಬೇಕು. ಒಂದು ನಾಮಕರಣಕ್ಕೆ ಯಾವ ರೀತಿಯ ಮಂತ್ರಗಳನ್ನು ಹೇಳಬೇಕು, ಗೃಹ ಪ್ರವೇಶಕ್ಕೆ ಯಾವ ರೀತಿಯ ಮಂತ್ರಗಳನ್ನು ಹೇಳಬೇಕು, ಮನುಷ್ಯ ಸತ್ತೋದ್ರೆ ತಿಥಿ ಕಾರ್ಯಗಳು ಮಾಡ್ತಾರಲ್ವಾ, ಅದಕ್ಕೆ ಯಾವ ರೀತಿಯ ಮಂತ್ರಗಳನ್ನು ಹೇಳಬೇಕು, ಇದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ನಮಗೇನು ಗೊತ್ತಿರುತ್ತೆ? ನಾವು ಪುಸ್ತಕದಲ್ಲಿ ಏನಿರುತ್ತೋ ಅದನ್ನು ಮಾತ್ರ ಓದಿರ್ತೀವಿ. ಕೆಲವೊಂದಷ್ಟು ಸಾಮಾನ್ಯ ಜ್ಞಾನ ಇರ್ಬೋದಲ್ವಾ. ಅವರು ಮಾಡುವಂಥ ಒಂದು ಕೆಲಸ ಕಾರ್ಯಗಳು, ಶುಭ ಕಾರ್ಯಗಳು ನಮ್ಮಿಂದ ಮಾಡೋದಕ್ಕೆ ಆಗೋದಿಲ್ಲ. ಅವ್ರಿಗಂತಾನೆ ಪೂಜಾರಿಗಳು, ಅರ್ಚಕರು, ಬ್ರಾಹ್ಮಣರು ಅಂತ ಇಟ್ಟಿರೋದು ಅಲ್ವಾ. ದೇವರ ನಂತರ ಆ ಒಂದು ದೇವರನ್ನು ಮುಟ್ಟುವಂತಹ ಗರ್ಭಗುಡಿಗೆ ಪ್ರವೇಶ ಮಾಡುವಂಥ ಒಂದು ಯೋಗ್ಯತೆ, ಅಧಿಕಾರ, ಅರ್ಹತೆ ಅನ್ನೋದು ಬ್ರಾಹ್ಮಣರಿಗೆ ಮಾತ್ರ ಇರುತ್ತೆ. ಸಾಮಾನ್ಯ ಮನುಷ್ಯರಿಗೆ ನಮಗಿರೋದಿಲ್ಲ ಅಲ್ವಾ. ದೇವರಂದರೆ ಎಲ್ರಿಗೂ ಒಂದೇ, ನಾವು ಮುಟ್ಬೋದಲ್ಲ, ನಾವು ಹೇಳ್ಬೋದಲ್ಲ ಅಂತ ಎಷ್ಟೋ ಜನ ವಾದ ಮಾಡ್ತಾರೆ, ವಿತಂಡವಾದ ಮಾಡ್ತಾರೆ. ಅಂಥವ್ರಿಗೆ ಏನು ಹೇಳೋದಕ್ಕೆ ಆಗೋದಿಲ್ಲ. ಯಾವ ಕೆಲಸ ಮಾಡೋದಕ್ಕೆ ಯಾರು ಯೋಗ್ಯರು, ಏನು ಅರ್ಹತೆ ಪಡೆದಿರುತ್ತಾರೆ, ಅದಕ್ಕೆ ತಕ್ಕಂತೆ ಕೆಲಸ ಕಾರ್ಯಗಳಿಗೆ ಅವರನ್ನು ನೇಮಕ ಮಾಡಿರ್ತಾರೆ. ಆ ಭಗವಂತ ಕೂಡ ಅದೇ ರೀತಿ ಹೇಳಿರೋದು. ವೇದ ಮಂತ್ರಗಳನ್ನು ಹೇಳುವಂಥ ಒಂದು ಅಧಿಕಾರ ಅವ್ರಿಗೆ ಇರುತ್ತೆ. ಆ ಯೋಗ್ಯತೆ, ಅಷ್ಟೊಂದು ಓದಿರ್ತಕ್ಕಂಥ ಒಂದು ತಿಳುವಳಿಕೆ ಕೂಡ ಅವ್ರಿಗೆ ಇರುತ್ತೆ ಅಲ್ವಾ. ಅದೊಂದು ಸಲ ಯೋಚನೆ ಮಾಡ್ಬೇಕು ನಾವು. ಅವ್ರು ಇಲ್ಲ ಅಂದರೆ ನಮ್ಮ ಸನಾತನ ಧರ್ಮ ಇಲ್ಲ. ಒಂದು ಹೋಮ ಮಾಡಬೇಕಂದ್ರೆ ಪಂಡಿತರು ಬೇಕು, ಅರ್ಚಕರು ಬೇಕು, ಬ್ರಾಹ್ಮಣರು ಬೇಕು. ನಾಮಕರಣ ಮಾಡ್ಬೇಕಂದ್ರು ಅವ್ರು ಬೇಕು. ಮನುಷ್ಯ ಸತ್ತ ನಂತರ ತಿಥಿ ಮಾಡ್ಬೇಕಂದ್ರು ಅವ್ರು ಬಂದ್ರೇ ಆ ಶುಭ ಕಾರ್ಯ ಆಗೋದು. ಅದು ಮಾಡಿಲ್ಲ ಅಂದರೆ ಆಗೋದಿಲ್ಲ. ಆವಾಗ ಗೊತ್ತಾಗೋದಿಲ್ಲ ಅವರು ಬ್ರಾಹ್ಮಣರ, ಅವ್ರ ಯೋಗ್ಯತೆ, ಅವರ ಅರ್ಹತೆ ಅಂತ ಆವಾಗ ಗೊತ್ತಾಗಲ್ಲ. ಏನೇನೋ ಹೇಳ್ತಾರೆ. ಅವರಿಲ್ಲ ಅಂದರೆ ನಾವು ಮಾಡ್ಬೋದು, ನಾವು ಮಂತ್ರಗಳನ್ನು ಹೇಳ್ಬೋದು, ನಾವು ಕಲ್ತಿದ್ದೀವಿ, ನಾನು ಓದಿದ್ದೀನಿ, ನಾನು ಕಲಿತು ವೇದಗಳನ್ನು ಹೇಳ್ಕೊಬೋದು ಅಂತ. ಆದರೆ ಆ ಒಂದು ತಿಥಿ ಕಾರ್ಯ ಮಾಡಬೇಕಾದ್ರೆ ಹೇಳ್ಬೋದಲ್ಲ, ಅವ್ರಿಗೆ ತಿಳಿದಿರುತ್ತೆ, ಎಲ್ಲ ಹೇಳ್ಬೋದಲ್ವಾ. ಅದು ಅಪರಿಪೂರ್ಣ. ಆ ಒಂದು ಕೆಲಸಕ್ಕೆ ಯೋಗ್ಯವಾದಂಥ ಒಂದು ಮನುಷ್ಯರು, ಅರ್ಹತೆ ಇರುವಂಥ ಒಂದು ವೇದ ಜ್ಞಾನವನ್ನು ಇರತಕ್ಕಂಥವ್ರು ಅವರು ಬ್ರಾಹ್ಮಣರು. ಅವರು ಮಾಡಿದ್ರೇ ಆ ಒಂದು ಕೆಲಸ ಪೂರ್ತಿಯಾಗೋದು, ಅದಕ್ಕೆ ಒಂದು ಅರ್ಥ ಪರಮಾರ್ಥ ಅನ್ನೋದು ಬರೋದು ಅಲ್ವಾ. ಅವ್ರು ಮಾಡೋ ಒಂದು ಕೆಲಸ ಕಾರ್ಯದಲ್ಲಿ ಸೆಂಟ್ರಲ್ ನಾವು ಬೆರಳಾಗ್ಬಿಟ್ಟು ನನಗೆಲ್ಲ ಗೊತ್ತು ಅಂತ ನಾವು ಮಾಡಿದ್ರೆ ಆಗುತ್ತಾ? ಯಾರೂ ಒಪ್ಪೋದಿಲ್ಲ ಇದನ್ನು. ಯಾರು ಏನು ಕೆಲಸ ಮಾಡಿದ್ರೆ ಅಂದ ಚಂದ ಇರುತ್ತೋ ಅವರೇ ಮಾಡಬೇಕು ಅಲ್ವಾ. ಮತ್ತು ಗೋಮಾತೆಯ ಪ್ರಾಮುಖ್ಯತೆ ಏನು? ಗೋಮಾತೆ ಸಕಲ ದೇವತೆಗಳನ್ನು ಸೇರಿ ಆ ಒಂದು ಭಗವಂತ ನಮಗೆ ಕೊಟ್ಟಿರುವಂಥ, ಕಳಿಸಿರುವಂಥ ಒಂದು ರೂಪ. ಅದು ಸಾಕ್ಷಾತ್ ಪರಮಾತ್ಮ. ಆ ಭಗವಂತನೇ ಕಳಿಸಿರ್ತಕ್ಕಂಥ ಎಲ್ಲ ದೇವತೆಗಳ ಒಂದು ಸಮ್ಮಿಲನ ಅಂತ ಹೇಳ್ಬೋದಲ್ವಾ. ದೇವರನ್ನು ನೋಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಮಗೋಸ್ಕರ ಆ ಗೋಮಾತೆಯನ್ನು ಪೂಜೆ ಮಾಡಿದ್ರೆ ಆ ಒಂದು ಪುಣ್ಯ ಫಲ ನಮಗೆ ಸಿಗುತ್ತೆ ಅಂತ ಆ ಭಗವಂತ ನಮಗೋಸ್ಕರನೇ ಕಳಿಸಿರುವಂಥ ಒಂದು ದೇವತೆ ಆ ಒಂದು ಗೋಮಾತೆ. ಒಂದು ಹೋಮ ಮಾಡಬೇಕಂದ್ರೂ, ದೇವರಿಗೆ ಪೂಜೆ ಮಾಡಬೇಕಂದ್ರೂ, ಅಭಿಷೇಕ ಮಾಡಬೇಕಂದ್ರೂ ಆ ಒಂದು ಅಭಿಷೇಕಕ್ಕೆ, ಪೂಜೆಗೆ ಬಳಸ್ತಾರಲ್ಲ ಒಂದು ಪೂಜನೀಯವಾದ ಒಂದು ಪವಿತ್ರವಾದ ಒಂದು ಪದಾರ್ಥಗಳು, ಹಾಲಾಗಿರ್ಬೋದು,
ತುಪ್ಪ ಆಗಿರ್ಬೋದು ಅಲ್ವಾ, ಅವೆಲ್ಲ ಎಲ್ಲಿಂದ ಬರುತ್ತೆ? ಗೋಮಾತೆಯಿಂದ ತಾನೇ. ಗೋಮಾತೆಯಿಂದ ಬರತಕ್ಕಂಥ ಯಾವ ವಸ್ತು ವೇಸ್ಟ್ ಅಂತ ಹೇಳಿ ಎಲ್ಲವೂ ಅರ್ಹವಾದ ಒಂದು ಪುಣ್ಯ ಕಾರ್ಯಕ್ಕೆ ಬಳಸುವಂಥ ಒಂದು ವಸ್ತುಗಳು ಗೋಮಾತೆಯಿಂದ ಬರೋದು. ಗೋಮಾತೆ ಕೊಡುವಂಥ ಒಂದು ಹಾಲಾಗಿರ್ಬೋದು, ಗಂಜಳ ಆಗಿರ್ಬೋದು, ಸಗಣಿ ಆಗಿರ್ಬೋದು ಅಲ್ವಾ. ಗೋಮೂತ್ರಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ, ಎಷ್ಟು ಬೆಲೆ ಅಂತ, ಅದನ್ನು ಸೇವಿಸಿದ್ರೆ ಏನೇನು ರೋಗಗಳು ದೂರ ಆಗ್ತವೆ ಅಂತ ಎಲ್ರಿಗೂ ಗೊತ್ತು. ಹಾಲಿಲ್ಲ ಅಂದರೆ ಇವತ್ತು ಎಷ್ಟೋ ಕೆಲಸಗಳು ನಿಂತೋಗ್ತವೆ. ಬೆಳಗ್ಗೆ ಎದ್ದಾಗಲಿಂದ ಕಾಫಿ ಟೀ ಏನು ಬೇಕಾದರೂ ಹಾಲು ಬೇಕೇ ಬೇಕು ಅಲ್ವಾ. ಸಗಣಿಯನ್ನು ಮನೆ ಮುಂದೆ ಎಲ್ಲರೂ ಹರಿಸ್ತಾರಲ್ವಾ, ಆ್ಯಂಟಿಬಯೋಟಿಕ್ ಅಂತ ಹೇಳ್ತಾರೆ. ಆ ಸಗಣಿಯಿಂದ ಸಾರಿದರೆ ಯಾವುದೇ ರೀತಿ ಕ್ರಿಮಿಕೀಟಗಳು ಮನೆ ಒಳಗಡೆ ಬರೋದಿಲ್ಲ ಅಂತ ಇದು ಮನುಷ್ಯನಿಗೆ ಎಲ್ಲ ಗೊತ್ತು. ಆದರೂ ಕೂಡ ಆ ಒಂದು ಗೋಮಾತೆಗೆ ಕೊಡ್ತಾ ಇರ್ತಕ್ಕಂಥ ಒಂದು ಮರ್ಯಾದೆ ಕಮ್ಮಿ ಆಗಿದೆ, ಅದರ ಬೆಲೆನೂ ಕಮ್ಮಿ ಆಗ್ತಾ ಇದೆ. ಆ ಒಂದು ಗೋಮಾತೆಯನ್ನು ಯಾವ ರೀತಿ ಬಳಸ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತು. ಇನ್ನು ಆ ಗೋಮಾತೆಗೆ ಒಂದು ನರಕ ತೋರಿಸ್ತಾ ಇದ್ದಾರಲ್ವ, ಭಗವಂತನಿಗೆ ಬಿಡಬೇಕು. ಅದರ ಒಂದು ಪ್ರತಿಫಲ, ಆ ಒಂದು ಕರ್ಮ ಫಲ, ಅದರಿಂದ ಬರ್ತಕ್ಕಂಥ ಒಂದು ಪಾಪದ ಫಲ ಎಷ್ಟು ದೊಡ್ಡದಾದ ಒಂದು ಭಾರ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಅವರೇ ಅನುಭವಿಸ್ತಾರೆ. ಈಗ ಗೊತ್ತಾಗೋದಿಲ್ಲ ಅವ್ರಿಗೆ ಅಲ್ವಾ. ಏನು ಮಾಡೋಕ್ಕಾಗಲ್ಲ. ಇಂದ್ರಿಯಗಳ ಬಯಕೆ, ಇಂದ್ರಿಯಗಳ ತೃಪ್ತಿ, ಅವರ ಕರ್ಮ ಅವರೇ ಅನುಭವಿಸ್ತಾರೆ. ಅದಕ್ಕೋಸ್ಕರ ಸ್ನೇಹಿತರೆ, ಗೋಮಾತೆಯಿಂದ ಬರ್ತಕ್ಕಂಥ ಪ್ರತಿಯೊಂದು ವಸ್ತು ಕೂಡ ಪವಿತ್ರತೆಯನ್ನು ಪಡೆದಿರುತ್ತೆ. ಒಂದು ಹಾಲಾಗಿರ್ಬೋದು, ತುಪ್ಪ ಆಗಿರ್ಬೋದು, ಸಗಣಿ ಆಗಿರ್ಬೋದು, ಗೋಮೂತ್ರ ಆಗಿರ್ಬೋದು. ಒಂದು ಯಜ್ಞ ಮಾಡಬೇಕಂದ್ರೆ ಅದಕ್ಕೆ ಸಂಬಂಧಿಸಿದ ಪದಾರ್ಥಗಳು ಗೋಮಾತೆಯಿಂದನೇ ಬರಬೇಕು. ಯಜ್ಞ ಮಾಡಬೇಕಂದ್ರೆ ಆ ಒಂದು ಸ್ಥಳವನ್ನು ಸಗಣಿಯಿಂದ ಸಾರಿಸಬೇಕು ಅಲ್ವಾ. ಆವಾಗ ಮಾತ್ರ ಅದಕ್ಕೆ ಪವಿತ್ರತೆ ಅನ್ನೋದು ಬರೋದು. ಆಗ ಮಾಡಿದ್ರೇ ಅದಕ್ಕೆ ಪವಿತ್ರತೆ ಅಂತ ವೇದ ಸಾಹಿತ್ಯಗಳಲ್ಲಿ ಕೂಡ ಹೇಳಲಾಗಿದೆ. ಭಗವಂತ ಕೂಡ ಹೇಳಿರೋದು ಅದನ್ನೇ ಅಲ್ವಾ. ಅದನ್ನೆಲ್ಲರೂ ಅನುಸರಿಸಬೇಕು. ಅದನ್ನು ಅನುಸರಿಸಬಾರ್ದು ಅಂತ ಹೇಳೋದಕ್ಕೆ ನಾವ್ಯಾರು ಹೇಳಿ? ನಮ್ಗೆ ಇಷ್ಟ ಬಂದ ರೀತಿಯಲ್ಲಿ ನಾವು ಬದುಕಬಾರ್ದು ಅಲ್ವಾ. ದೇವರು ಹೇಳಿ ನಮಗೊಂದು ಮಾರ್ಗ ಹಾಕ್ಕೊಟ್ಟು ಹೋಗಿದ್ದಾರೆ, ಇದೇ ದಾರಿಯಲ್ಲಿ ಹೋಗಬೇಕು, ಇದೇ ರೀತಿಯಲ್ಲಿ ನಡಿಬೇಕು ಅಂತ. ಅದನ್ನು ಪ್ರತಿಯೊಬ್ಬನು ಪಾಲಿಸಲೇಬೇಕಲ್ವಾ. ಅದಕ್ಕೋಸ್ಕರ ಸನಾತನ ಧರ್ಮಕ್ಕೆ ಬ್ರಾಹ್ಮಣರು ಮತ್ತು ಗೋಮಾತೆಯೇ ಇಬ್ಬರು ಎರಡು ಆಧಾರ ಸ್ತಂಭಗಳು. ಅವರಿಲ್ಲ ಅಂದರೆ ನಮ್ಮ ಸನಾತನ ಧರ್ಮ ಒಂಟಿ ಕಾಲ ಹೋಗುತ್ತೆ, ಅಂದರೆ ಬ್ಯಾಲೆನ್ಸ್ ಆಗೋದಿಲ್ಲ. ಈ ರೀತಿ ಇರೋದು ಈ ರೀತಿ ಆಗಿಬಿಡುತ್ತೆ. ಅದನ್ನು ತಿಳ್ಕೋಬೇಕು ನಾವು. ಯಾರನ್ನು ಅಷ್ಟೇ ಕೀಳಾಗಿ ನೋಡಬಾರ್ದು, ಕಂಡಮಾಗಿ ಕಾಣಬಾರ್ದು. ಪ್ರತಿಯೊಂದಕ್ಕೂ ಒಂದು ಬೆಲೆ ಇದ್ದೇ ಇರುತ್ತೆ. ಅವರು ಮಂಗಳಕರವಾದಂಥವರು. ಅವರಿಲ್ಲ ಅಂದರೆ ನಾವಿಲ್ಲ ಅಲ್ವಾ. ದಯವಿಟ್ಟು ಯಾರು ಅರ್ಚಕರನ್ನು, ಪೂಜಾರಿಗಳನ್ನು, ಬ್ರಾಹ್ಮಣರನ್ನು ಕಂಡಮಾಗಿ ನೋಡಬೇಡಿ. ಅವರಿಲ್ಲ ಅಂದರೆ ನಾವಿಲ್ಲ. ಆವಾಗ ಯಜ್ಞಗಳು, ಹೋಮಗಳು ಮಾಡ್ತಾ ಇರ್ತಾರಲ್ವಾ, ಆ ಒಂದು ಪುಣ್ಯ ಫಲದಿಂದಲೇ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು ನಮಗೆ. ಯಜ್ಞ ಯಾಗಾದಿಗಳು ಮಾಡಿಲ್ಲ ಅಂದರೆ ಮಳೆ ಬರಲ್ಲ. ಆ ಯಜ್ಞಗಳು, ಹೋಮಗಳು ನಡೆಸಬೇಕಂದ್ರೆ ಗೋಮಾತೆಗೆ ಕೊಡ್ತಕ್ಕಂಥ ಒಂದು ಪದಾರ್ಥಗಳು ಬೇಕು. ಅದನ್ನು ಅಗ್ನಿಗೆ ಹಾಗೆ ವೇದ ಮಂತ್ರಗಳನ್ನು ಹಾಕಬೇಕಂದ್ರೆ ನಮ್ಮ ಕೈಯಲ್ಲಾಗಲ್ಲ. ಯೋಗ್ಯವಾದ ಅರ್ಹತೆ ಪಡೆದಿರ್ತಕ್ಕಂಥ ಬ್ರಾಹ್ಮಣರು ಮಾತ್ರ ಅದಕ್ಕೆ ಲಾಯಕ್ಕು ಅಲ್ವಾ. ಆವಾಗ ಮಾತ್ರ ಅದಕ್ಕೆ ಪವಿತ್ರತೆ ಅನ್ನೋದು ಸಿಗೋದು. ಯಜ್ಞ ಯಾಗಾದಿ ಮಾಡಿಲ್ಲ ಅಂದರೆ ಮಳೆ ಇಲ್ಲ, ಮಳೆ ಇಲ್ಲ ಅಂದರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂದರೆ ನಮ್ಗೆ ತಿನ್ನೋದಕ್ಕೆ ಆಹಾರ ಸಿಗೋದಿಲ್ಲ, ಆಹಾರ ಇಲ್ಲ ಅಂದರೆ ನಾವು ಬದುಕೋದಕ್ಕೆ ಸಾಧ್ಯ ಆಗುತ್ತಾ? ಸ್ನೇಹಿತರೆ, ಈಗಲಾದರೂ ಯೋಚನೆ ಮಾಡಿ. ನಮ್ಮ ಸನಾತನ ಧರ್ಮಕ್ಕೆ ಆಧಾರ ಸ್ತಂಭಗಳಾಗಿರ್ತಕ್ಕಂಥ ಗೋಮಾತೆ ಮತ್ತು ಬ್ರಾಹ್ಮಣರನ್ನು ಕಾಪಾಡಿಕೊಳ್ಳುವಂಥ ಒಂದು ಜವಾಬ್ದಾರಿ ನಮ್ಮದೇ ಇರುತ್ತೆ. ಯಾರೋ ಏನೋ ತಪ್ಪು ಮಾಡಿರ್ಬೋದು, ಕೆಲವರು ಪಾಲಿಸಲ್ಲ, ಒಂದೊಂದು ಕಾರ್ಯಕ್ರಮಕ್ಕೆ ಜಾಸ್ತಿ ಕೇಳಿಬೋದು. ಇಷ್ಟ ಇದ್ದರೆ ಕೊಡ್ಬೋದು, ಇಲ್ಲ ಅಂದರೆ ಆಗಲ್ಲ ಅಂತ ಹೇಳ್ಬೋದಲ್ವಾ. ಯಾವುದೇ ಕಾರಣಕ್ಕೂ ಬ್ರಾಹ್ಮಣನ ಶಾಪಕ್ಕೆ ನಾವು ಬಲಿ ಆಗಬಾರ್ದು. ತುಂಬ ಅಪಾಯಕಾರಿ. ಬ್ರಾಹ್ಮಣ ಒಂದು ಸಲ ಶಾಪ ಕೊಟ್ಬಿಟ್ಟ ಅಂದರೆ ಅವ್ರ ವಂಶನೇ ನಿರ್ವಂಶ ಆಗಿಬಿಡುತ್ತೆ. ಅವರು ಪೂಜನೀಯವಾದಂಥ ಒಂದು ವ್ಯಕ್ತಿ ಬ್ರಾಹ್ಮಣ ಅಂದರೆ. ಅವ್ರಿಗೆ ಏನು ಮರ್ಯಾದೆ ಕೊಡಬೇಕು ಅದು ಕೊಡಬೇಕು. ಅದನ್ನು ಮನುಷ್ಯ ತಿಳ್ಕೋಬೇಕು. ಅವರ ಶಾಪಕ್ಕೆ ಯಾರು ಬಲಿ ಆಗಬೇಡಿ. ಈ ನಡುವೆ ಅಷ್ಟೇ ಸ್ನೇಹಿತರೆ, ಒಂದು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ನಡೆದೆ. ಯಾವುದೋ ಒಂದು ದೇವಸ್ಥಾನದಲ್ಲಿ ಒಂದಷ್ಟು ಫ್ಯಾಮಿಲಿ ಪೂಜೆಗಂತ ಹೋಗಿ ಬರ್ತಾ ಇರ್ತಾರೆ, ಇಲ್ಲ ಬರ್ತಾ ಇರೋದು ಗೊತ್ತಿಲ್ಲ. ಮೆಟ್ಲ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ವೃದ್ಧ ಬ್ರಾಹ್ಮಣ 50 ಮೇಲೆ ಆಗಿದೆ ಅನಿಸುತ್ತೆ ವಯಸ್ಸು. ಒಂದು ತಟ್ಟೆ ಇಟ್ಕೊಂಡಿದ್ದಾರೆ, ಅದರಲ್ಲಿ ಪ್ರಸಾದ, ಕುಂಕುಮ ಎಲ್ಲ ಇಟ್ಕೊಂಡಿದ್ದಾರೆ. ಬ್ರಾಹ್ಮಣ ಅಂದಮೇಲೆ ಕುಂಕುಮದಲ್ಲಿ ಬೊಟ್ಟಿಡ್ತಾರಲ್ವ ಎಲ್ರಿಗೂ. ಆ ವ್ಯಕ್ತಿ ಪಾಪ, ಬ್ರಾಹ್ಮಣ ಒಬ್ಬ ಲೇಡೀಸ್ಗೆ, ಮಹಿಳೆಗೆ ಕುಂಕುಮನೇ ಇಡಕ್ಕೆ ಹೋಗಿದ್ದಾರೆ. ಆಯಮ್ಮ ಏನು ತಿನ್ಕೊಂಡಿದ್ದಾರೆ, ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಒಂದು
ಕೆಟ್ಟ ಮನೋಭಾವನೆಯಿಂದ ಅವ್ರು ಏನು ಮಾಡಿದ್ದಾರೆ ಅಂದರೆ ಅಸಭ್ಯಕರವಾದ ಒಂದು ವರ್ತನೆ ಮಾಡ್ತಾ ಇದ್ದೀನಿ ಆಯಪ್ಪ ಅಂತ ಹೇಳಿಬಿಟ್ಟು ಒಂದು 6 ಜನ ಇರ್ತಾರೆ ಸ್ನೇಹಿತರೆ. ಆ ಬ್ರಾಹ್ಮಣನ ಪಾಪ ಹೊಡಿತಾ ಇದ್ದಾರೆ, ಆ ರೀತಿ ಹೊಡೆದು ಹಿಂಸೆ ಕೊಡ್ತಾ ಇದ್ದಾರೆ. ಅವ್ರು ಬಂದಿರತಕ್ಕಂಥ ಒಂದು ಜಾಗ ಯಾವುದು, ಪವಿತ್ರವಾದ ಪುಣ್ಯಕ್ಷೇತ್ರ ದೇವಾಲಯಕ್ಕೆ ಬಂದಿದ್ದಾರಲ್ಲ, ಆ ಸ್ಥಳದಲ್ಲಿ ಮಾಡಬಾರ್ದ ಹಿಂಸಕ್ಕೆ ಸಂಬಂಧಿಸಿದ ಒಂದು ಕೆಲಸವನ್ನು ಮಾಡಬಾರ್ದ ಒಂದು ಪಾಪವನ್ನು ಮಾಡಿ ಅವರ ಪಾಪದ ಭಾರ ಅವ್ರ ತಲೆ ಮೇಲೇ ಹಾಕ್ಕೊಳ್ತಾ ಇದ್ದಾರೆ. ಬ್ರಾಹ್ಮಣರನ್ನು ಯಾರಾದರೂ ಹೊಡಿತಾರ? ಅದಕ್ಕಿಂತ ದೊಡ್ಡ ಪಾಪ ಬೇರೆ ಯಾವುದೂ ಇಲ್ಲ. ಆ ಭಗವಂತ ನೋಡ್ತಾ ಇರ್ತಾನೆ, ಅವ್ರಿಗೆ ತಕ್ಕ ಶಿಕ್ಷೆ ಪಾಠ, ಒಂದು ಕರ್ಮದ ಪ್ರತಿಫಲ ಅನ್ನೋದು ಆ ಭಗವಂತ ಖಂಡಿತ ಕೊಟ್ಟೇ ಕೊಡ್ತಾನೆ. ದಯವಿಟ್ಟು ಬ್ರಾಹ್ಮಣರಿಗೆ, ಗೋಮಾತೆಗೆ ಮರ್ಯಾದೆ ಕೊಡಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳೋದು ಬ್ರಾಹ್ಮಣ ಮಾತ್ರ. ಅವರಿಂದ ಏನು ಕೆಟ್ಟ ಕೆಲಸಗಳೇನು ನಡೆಯಲ್ವೇ? ದೇಶಕ್ಕೆ ಇಲ್ಲ ಅನಾಹುತ ಆಗಿರ್ತಕ್ಕಂಥ ಒಂದು ಕೆಟ್ಟದ ದುಷ್ಪರಿಣಾಮಗಳಾಗ್ತಕ್ಕಂಥ ಒಂದು ಕೆಲಸ ಏನಾದರೂ ಮಾಡ್ತಾರ? ಅವರು ಮಾಡಲ್ಲ. ವೇದ ಮಂತ್ರಗಳನ್ನು ಹೇಳಿಕೊಂಡು ಪ್ರತಿನಿತ್ಯ ದೇವರ ನಾಮಸ್ಮರಣೆ ಮಾಡ್ತಾ ಇರ್ತಾರೆ, ಸಂಧ್ಯಾವಂದನೆ ಮಾಡ್ತಾ ಇರ್ತಾರೆ. ಅದರಿಂದ ಏನು ಪ್ರಯೋಜನನೇ ಅಲ್ವಾ? ಯಾರಿಗೂ ತೊಂದರೆ ಆಗೋದಿಲ್ಲ. ಅಂಥವ್ರನ್ನ ಕಂಡ್ರೆ ಯಾಕೆ ಅಸೂಯೆ ಪಡೋದು? ಅವ್ರಂದ್ರೆ ಯಾಕಾಗಲ್ಲ ಅವ್ರಿಗೆ ಗೊತ್ತು. ಅದಕ್ಕೆ ಹೇಳೋದು, ಮನುಷ್ಯನು ಶಾರೀರಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಕೂಡ ಎಷ್ಟೋ ಪಾಪಗಳನ್ನು ಮಾಡ್ತಾ ಇದ್ದಾನೆ. ಪಾಪಗಳನ್ನು ಮಾಡಿ ಆ ಪಾಪದ ಭಾರನ ಅವನ ತಲೆ ಮೇಲೆ ಅವನೇ ಹಾಕ್ಕೊಳ್ತಾ ಇದ್ದಾನೆ. ಶಾರೀರಿಕವಾಗಿ ಮನುಷ್ಯನು ಯಾವ ರೀತಿ ಪಾಪ ಮಾಡ್ತಾನೆ? ಇಂದ್ರಿಯಗಳನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಮಾಡ್ತಾನೆ ಅಲ್ವಾ? ಮದುವೆ ಆದಮೇಲೆ ಅದಕ್ಕೊಂದು ಸಕ್ರಮ ಸಂಬಂಧ ಅಂತ ಇರುತ್ತೆ. ಅಕ್ರಮ ಸಂಬಂಧ ಇಟ್ಕೊಂಡಾಗ ಏನಾಗ್ತಾರೆ? ಅವನ್ನ ಮನುಷ್ಯ ಅನ್ನಲ್ಲ, ರಾಕ್ಷಸ ಅಂತಾನೆ, ಇಲ್ಲ ದನ ಅಂತಾನೆ ಅಲ್ವಾ, ಎಮ್ಮೆ ಅಂತಾನೆ, ಅಯೋಗ್ಯ ಅಂತಾನೆ, ದಡ್ಡ ಅನ್ನೋದು ಇನ್ನು ಏನಾದರೂ ಹೇಳ್ಬೋದು ಅಲ್ವಾ. ರಾಕ್ಷಸ ಗುಣಗಳು ಹೊಂದಿರತಕ್ಕಂಥ ವ್ಯಕ್ತಿ ಮಾತ್ರ ಆ ರೀತಿ ಅಕ್ರಮವಾದ ಒಂದು ಸಂಬಂಧಗಳನ್ನು ಇಟ್ಕೊಳ್ತಾನೆ ಅಲ್ವಾ. ನಮಗೂ ಕೂಡ ಒಂದು ಹೆಂಡತಿ ಅಂತ ಇರ್ತಾರಲ್ಲ, ಅವರು ನಮ್ಮನ್ನು ಯಾವ ರೀತಿ ಪವಿತ್ರವಾಗಿ ಇರಬೇಕಂತ ಭಾವಿಸ್ತಾರೋ ನಾವು ಅದೇ ರೀತಿ ಪವಿತ್ರವಾಗಿ ಇರಬೇಕಲ್ಲ. ನಮ್ಮ ದೇಹವನ್ನು ಪವಿತ್ರವಾಗಿ ಇಟ್ಕೋಬೇಕಲ್ವಾ. ಅಕ್ರಮ ಸಂಬಂಧವನ್ನು ಯಾವ ಮನುಷ್ಯ ಇಟ್ಕೊಳ್ತಾನೋ ಆವಾಗ ಅವನು ಒಂದು ಯೋಗ್ಯತೆಯನ್ನು ಕಳ್ಕೊಳ್ತಾನೆ. ಒಂದು ಪವಿತ್ರವಾದ ಒಂದು ಪೂಜನೀಯವಾದ ಒಂದು ಕೆಲಸಗಳನ್ನು ಮಾಡೋದಕ್ಕೆ ನಾಲಾಯಕ ಆಗೋಗ್ತಾನೆ. ಒಂದು ಪೂಜೆ ಪುನಸ್ಕಾರ ಆಗಲಿ ಮಾಡುವಂಥ ಒಂದು ಅಧಿಕಾರ ಇರೋದಿಲ್ಲ. ಯಾರಾದರೂ ಆಗಿರುತ್ತೆ, ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇರ್ತೀನಿ. ನಾನು ಒಂದು ಪಾಪದ ಕೆಲಸ ಮಾಡಿದ್ರು ನಾನು ಅನ್ಲಾಯಕ್ಕು. ಪೂಜೆ ಪುನಸ್ಕಾರಗಳು ಮಾಡೋದಕ್ಕೆ ಆ ಮನುಷ್ಯ ಅರ್ಹತೆಯನ್ನು ಕಳ್ಕೊಂಡಿರ್ತಾನೆ. ಅದನ್ನು ತಿಳ್ಕೋಬೇಕು ಮನುಷ್ಯ. ಶಾರೀರಿಕವಾಗಿ ಮಾತ್ರ ಒಬ್ಬ ಮನುಷ್ಯನಿಗೆ ಒಬ್ಬರೇ ಹೆಂಡತಿ ಇರ್ತಾರೆ, ಅದು ಕಾನೂನು ಬದ್ಧ ಅಲ್ವಾ. ಕಾನೂನು ಪ್ರಕಾರ ಒಬ್ಬ ಮನುಷ್ಯನಿಗೆ ಒಂದು ಹೆಂಡತಿ ಅಂತ ಇರುತ್ತೆ. ಆದರೆ ಶಾರೀರಿಕವಾಗಿ ಒಂದು ಹೆಂಡತಿ ಮಾತ್ರ ಇರುತ್ತೆ. ಆದರೆ ಮಾನಸಿಕವಾಗಿ ಯಾವ ರೀತಿ ಎಷ್ಟು ದರಿದ್ರವಾಗಿ ಮಾನಸಿಕವಾಗಿ ಯೋಚನೆ ಮಾಡ್ತಾರಂತ ಮನುಷ್ಯ ನೀವೇ ಯೋಚನೆ ಮಾಡಿ ಸ್ನೇಹಿತರೆ. ಮನೆಯಲ್ಲಿ ಒಬ್ಬಳೇ ಹೆಂಡತಿ ಇರ್ತಾಳೆ. ಮನೆಯಿಂದ ಆಚೆ ಬಂದರೆ ಮಾನಸಿಕವಾಗಿ ಎಷ್ಟು ಜನರನ್ನ ನೋಡ್ತಾನೆ. ನಮ್ಮ ಹೆಂಡತಿಗಿಂತ ಇನ್ನೂ ಸುಂದರವಾಗಿ ಆಕರ್ಷಕರವಾಗಿರ್ತಕ್ಕಂಥ ಒಬ್ಬ ಹೆಂಗಸನ್ನು ನೋಡಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಬರ್ತಾವಲ್ಲ ಒಂದು ಕೆಟ್ಟ ಆಲೋಚನೆಗಳು. ಏನೇನು ಬರುತ್ತಂತ ಮುಂದೆ ಹೇಳುವಂಥ ಅವಶ್ಯಕತೆ ಇಲ್ಲ ನನಗೆ. ದರಿದ್ರವಾಗಿರುತ್ತೆ ಅಲ್ವಾ. ಬೇರೆಯವ್ರನ್ನ ನಾನು ಹೇಳ್ತಾ ಇಲ್ಲ, ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ನಾನು ಮಾಡಿದ್ರೂ ಪಾಪನೇ, ನಾನೇನು ಸಪ್ರೇಟ್ ಏನಲ್ಲ ಅಲ್ವಾ. ನಾನು ಮಾಡ್ತಕ್ಕಂಥ ಪಾಪದ ಕರ್ಮವಲ್ಲನ ನಾನೇ ಅನುಭವಿಸಲೇಬೇಕು ಅಲ್ವಾ. ಬೇರೆಯವರು ಅನುಭವಿಸೋದಕ್ಕೆ ಆಗೋದಿಲ್ಲ. ಆ ರೀತಿ ಶಾರೀರಿಕವಾಗಿ ಒಬ್ಬ ಮನುಷ್ಯನಿಗೆ ಒಬ್ಬರ ಜೊತೆ ಹೆಂಡತಿ ಜೊತೆ ಮಾತ್ರ ಸಕ್ರಮ ಸಂಬಂಧ ಇಟ್ಕೊಂಡಿರ್ತಾನೆ. ಮಾನಸಿಕವಾಗಿ ಈ ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಏನೋ ಒಂದು ಅಕ್ರಮವಾದ ಒಂದು ಸಂಬಂಧಗಳನ್ನು, ಅಕ್ರಮವಾದ ಒಂದು ಆಲೋಚನೆಯನ್ನು ಮಾಡ್ತಾನೆ. ಇದರಲ್ಲಿ ಯಾರು ಸತ್ಯ ಹರಿಶ್ಚಂದ್ರ ಇಲ್ಲ. ಪ್ರತಿಯೊಬ್ಬನು ಕೂಡ ಮಾನಸಿಕವಾಗಿ ಒಳ್ಳೆಯವನಲ್ಲ, ಪ್ರತಿಯೊಬ್ಬನು ಕೆಟ್ಟವನೇ. ಮಾನಸಿಕವಾಗಿ ಪ್ರತಿಯೊಬ್ಬನು ಅಯೋಗ್ಯನೇ, ಪ್ರತಿಯೊಬ್ಬನು ದರಿದ್ರದವನೇ. ಶಾರೀರಿಕವಾಗಿ ಮಾತ್ರ ಸ್ನಾನ ಮಾಡ್ಕೊಂಡ್ಬಿಟ್ಟು ಒಳ್ಳೆ ಬಟ್ಟೆಗಳನ್ನು ಐರನ್ ಮಾಡಿರ್ತಕ್ಕಂಥ ಒಂದು ಬಟ್ಟೆಗಳನ್ನು ಹಾಕೊಂಡ್ಬಿಟ್ರೆ ಅವನು ಪವಿತ್ರವಾಗಿ ಇರ್ತಾನೆ ಅಂತ ಅರ್ಥ ಅಲ್ಲ. ಅದು ಶಾರೀರಿಕವಾಗಿ ಎಷ್ಟು ಸುಂದರವಾಗಿ ಇರ್ತಾನೋ ಮಾನಸಿಕವಾಗಿ ಕೂಡ ಅದೇ ರೀತಿ ಇಟ್ಕೊಳ್ಳಬೇಕು. ಆವಾಗ ಮಾತ್ರ ಅವನನ್ನು ಯೋಗ್ಯ ಅಂತಾನೆ, ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳ್ತಾನೆ ಅಲ್ವಾ. ಪರಿಶುದ್ಧವಾದ ವ್ಯಕ್ತಿ ಅಂತ ಯಾರೂ ಇರಲ್ಲ, ಎಲ್ಲರೂ ಕೆಟ್ಟೋಗಿರೋರು. ಮಾನಸಿಕವಾಗಿ ಪ್ರತಿಯೊಬ್ಬರು ಕೂಡ ಕೆಟ್ಟೋಗಿರ್ತಕ್ಕಂಥ ವ್ಯಕ್ತಿಗಳೇ, ಯಾರು ಸತ್ಯ ಹರಿಶ್ಚಂದ್ರ ಇಲ್ಲ. ಮನುಷ್ಯನು ಶಾರೀರಿಕವಾಗಿ ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಅನ್ನೋದು ಬೇರೆಯವರಿಗೆ ಕಾಣುತ್ತೆ. ಆದರೆ ಅವನು ಮಾನಸಿಕವಾಗಿ ಯಾವ ರೀತಿ ಆಲೋಚನೆ ಮಾಡ್ತಾನೆ, ಏನೇನು ಕೆಟ್ಟ ಆಲೋಚನೆಗಳು ಮಾಡ್ತಾನೆ ಅನ್ನೋದು ಯಾರು ನೋಡೋದಿಲ್ಲ, ಯಾರಿಗೂ ಕಾಣೋದಿಲ್ಲ ಅಲ್ವಾ. ಯಾರಿಗೂ ಕಾಣದೇ ಇದ್ರೂ ಕೂಡ
ನಮ್ಮ ಮಾನಸಿಕವಾಗಿ ಏನೇನು ಕೆಟ್ಟದಾಗಿ ಯೋಚನೆ ಮಾಡ್ತೀವ ಅಂತ ಅದನ್ನು ಕೂಡ ಲೆಕ್ಕಕ್ಕೆ ತಗೊಳ್ಳೋನು, ಅದನ್ನು ನೋಡೋನು ಮೇಲೆ ಭಗವಂತ ಒಬ್ಬನು ಇರ್ತಾನಲ್ವಾ, ಅವ್ನು ನೋಡೋದಿಲ್ವಾ? ಅವನಿಂದ ತಪ್ಪಿಸ್ಕೊಳ್ಳೋದಕ್ಕೂ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ನಾವು ಮಾನಸಿಕವಾಗಿ ಏನು ಯೋಚನೆ ಮಾಡ್ತೀವಿ, ಶಾರೀರಿಕವಾಗಿ ಏನು ಕೆಲಸಗಳನ್ನ ಮಾಡ್ತೀವಿ ಅಂತ ಪ್ರತಿಯೊಂದನ್ನು ಕೂಡ ಆ ಭಗವಂತ ನೋಡ್ತಾ ಇರ್ತಾನೆ ಸ್ನೇಹಿತರೆ. ಎಷ್ಟು ದರಿದ್ರವಾಗಿ ಮನುಷ್ಯ ಆಲೋಚನೆ ಮಾಡ್ತಾನೆ ಅಂದರೆ ಮಾನಸಿಕವಾಗಿ ಮನುಷ್ಯನ ಮನಸ್ಸಲ್ಲಿ ಏನಿದೆ ಅಂತ ಏನಾದರೂ ಒಂದು ಹೆಂಡತಿ ಆಗಿರ್ಬೋದು, ಇಲ್ಲ ಗಂಡ ಆಗಿರ್ಬೋದು, ಅವರಿಬ್ಬರಲ್ಲಿ ಒಬ್ಬರ ಮನಸ್ಸಲ್ಲಿ ಒಬ್ಬರು ಯಾವ ರೀತಿ ಆಲೋಚನೆ ಮಾಡ್ತಾರೆ ಅಂತ ಏನಾದರೂ ಗೊತ್ತಾಗ್ಬಿಟ್ರೆ 99% ಸಂಸಾರಗಳು ಎಲ್ಲ ಹೊಡೆದೋಗ್ತವೆ. ಎಲ್ಲ ಕವರ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಂಥ ಒಂದು ಸಂಸಾರಗಳೇ ಅಷ್ಟೇ. ನ್ಯಾಯಬದ್ಧವಾದ ಒಂದು ಧರ್ಮಬದ್ಧವಾದ ಒಂದು ಸಂಸಾರಗಳು ನಡೀತಾ ಇರೋದು ಅಪರೂಪ. ಅದು ಯಾರೋ ಒಂದು ಧರ್ಮಬದ್ಧವಾದ ಒಂದು ದಾರಿಯನ್ನು ದೇವರು ತೋರಿಸ್ಕೊಟ್ಟಿರುವಂಥ ಒಂದು ದಾರಿಯನ್ನು ಅನುಸರಿಸ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅಪರೂಪ ಪುಣ್ಯ ಪುರುಷರವರು. ಅಂಥವ್ರು ಮಾತ್ರ ಯೋಗ್ಯಕರವಾದ ಒಂದು ವ್ಯಕ್ತಿಗಳು. ಬೇರೆ ಹೇಳೋದಕ್ಕೂ ಆಗೋದಿಲ್ಲ. ಕೋಟಿಗಟ್ಟಲೆ ದುಡ್ಡಿರುತ್ತೆ, ಹಣ, ಆಸ್ತಿ, ಅಧಿಕಾರ ಎಲ್ಲ ಇರುತ್ತೆ. ಆದರೆ ಅವರ ಮನಸ್ಸಾಕ್ಷಿಯನ್ನು ಅವರೇ ಪ್ರಶ್ನೆ ಮಾಡ್ಕೋಬೇಕು. ಇಷ್ಟೆಲ್ಲ ದುಡ್ಡಿದೆ ನನ್ನ ಹತ್ರ, ಇಷ್ಟೆಲ್ಲ ಅಧಿಕಾರ ಇದೆ ಅಲ್ವಾ, ನಾನು ಯಾವ ರೀತಿ ವರ್ತನೆ ಮಾಡ್ತಾಯಿದ್ದೀನಿ, ಏನೇನು ಕೆಲಸಗಳನ್ನು ಮಾಡ್ತಾಯಿದ್ದೀನಿ ಅಂತ. ನಾವು ಆಚೆ ಕಡೆ ಹೋದ್ಮೇಲೆ ನಮ್ಮ ಗಂಡ ಯಾವಾಗ ಬರ್ತಾನೆ ಅಂತ ಪಾಪ ಹೆಂಡತಿ ಕಾಯ್ಕೊಂಡಿರ್ತಾಳೆ ಅಲ್ವಾ. ಆಚೆ ಹೋದಂಥ ಮನುಷ್ಯನು ಎಲ್ಲೋಗಿರ್ತಾನೋ, ಯಾರ ಜೊತೆ ಹೋಗಿರ್ತಾನೋ, ಯಾರ ಜೊತೆ ಹೋಗಿ ಎಲ್ಲಿ ಮಲಗಿರ್ತಾನೋ, ಆ ಅಮ್ಮ ಏನಾದರೂ ನೋಡಿರ್ತಾರ ಪಾಪ. ಆದರೆ ಅವನಿಗೆ ಗೊತ್ತಿರುತ್ತೆ ನಾನು ಎಲ್ಲೋಗಿದ್ದೀನಿ, ಏನೇನು ದರಿದ್ರವಾದ ಒಂದು ಕೆಲಸ ಮಾಡಿದ್ದೀನಿ ಅಂತ. ಮನೆ ಹತ್ರ ಬಂದುಬಿಟ್ರೆ ಏನೂ ಗೊತ್ತಿಲ್ಲದಂಗೆ ಮಿಸ್ಟರ್ ಪರ್ಫೆಕ್ಟು, ಪರಿಶುದ್ಧವಾದ ಒಂದು ವ್ಯಕ್ತಿ ಥರ ಬಂದು ಕವರ್ ಮಾಡ್ಕೊಳ್ತಾನೆ, ಆ್ಯಕ್ಟಿಂಗ್ ಮಾಡ್ತಾನೆ ಅಲ್ವಾ. ಎಷ್ಟು ತಪ್ಪು ಇದು. ಒಬ್ಬ ಮನುಷ್ಯನಿಗೆ ಶಾರೀರಿಕವಾಗಿ ಮಾತ್ರ ಒಂದು ಹೆಂಡತಿ, ಮಾನಸಿಕವಾಗಿ ಎಷ್ಟು ಜನ ಅಂತ ಲೆಕ್ಕ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ನೋಡಿದ ಪ್ರತಿಯೊಂದು ಹೆಣ್ಣನ್ನು ಕೂಡ, ಸುಂದರವಾಗಿರ್ತಕ್ಕಂಥ ಹೆಂಗಸನ್ನು ನೋಡಿದ್ರೆ ಕೂಡ ಸಾಕು, ಅಲ್ಲಿ ಆ ಹೆಂಗಸನ್ನು ನೋಡಿದ ತಕ್ಷಣ ಮನೆಯಲ್ಲಿ ಹೆಂಡತಿ ಇದ್ದಾರೆ ಅನ್ನೋ ವಿಷಯ ಯಾರಿಗೂ ಗೊತ್ತಿರೋದಿಲ್ಲ. ಏನೇನೋ ಆಲೋಚನೆ ಬಂದಿರುತ್ತೆ ಒಳಗಡೆ, ಏನೇನೋ ಕಲ್ಪನೆ ಮಾಡ್ಕೊಂಡಿರ್ತಾನೆ, ಏನೇನೋ ಆಗಬಾರ್ದ ಕೆಲಸಗಳೆಲ್ಲ ಮನಸ್ಸಲ್ಲಿ ಆಗೋಗಿರ್ತವೆ. ಎಷ್ಟು ಪಾಪ ಮಾಡ್ತಾ ಇದ್ದಾನೆ ಮನುಷ್ಯ. ಶಾರೀರಿಕವಾಗಿ ಮಾಡಿದ್ರೆ ಮಾತ್ರ ಪಾಪ ಅಲ್ಲ, ಮಾನಸಿಕವಾಗಿ ನಾವು ಏನೇನು ಕೆಟ್ಟ ಯೋಚನೆಗಳು ಮಾಡ್ತೀವಿ ಅಲ್ವಾ, ಬೇರೆ ಹೆಂಗಸ ಬಗ್ಗೆ ಒಂದು ಕೆಟ್ಟದಾಗಿ ನಾವು ಆಲೋಚನೆ ಮಾಡ್ತೀವಲ್ಲ, ಅದೆಲ್ಲ ಪಾಪದ ಕೆಲಸನೇ ಅಲ್ವಾ. ಆ ರೀತಿಯಲ್ಲಿ ಮನುಷ್ಯನು ಮಾನಸಿಕವಾಗಿ ಮಾಡಬಾರ್ದ ಪಾಪದ ಕೆಲಸಗಳನ್ನು ಮಾಡಿ ಆ ಪಾಪದ ಭಾರನ ಅವನ ತಲೆ ಮೇಲೆ ಅವನೇ ಹಾಕ್ಕೊಂಡು ಅವನೇ ಓಡ್ತಾ ಇದ್ದಾನೆ. ಮನುಷ್ಯನು ಶಾರೀರಿಕವಾಗಿ ಒಳ್ಳೆ ಕೆಲಸ ಮಾಡ್ಕೊಳ್ತಾನೆ, ಒಳ್ಳೊಳ್ಳೆ ಕೆಲಸಗಳೇ ಮಾಡ್ತಾನೆ, ದಾನ ಮಾಡ್ತಾನೆ, ಧರ್ಮ ಮಾಡ್ತಾನೆ, ಅನ್ನದಾನ ಮಾಡ್ತಾನೆ. ಇದೆಲ್ರಿಗೂ ಗೊತ್ತು. ಒಂದು ಗಣೇಶನ ಹಬ್ಬ ಬಂದರೆ ಸಾಕು, ಎಷ್ಟೋ ಜನರಿಗೆ ಅನ್ನದಾನ ಆಗ್ತಾರೆ. ಪ್ರತಿಯೊಂದು ದಿನ ಒಂದು ವಾರದ ದಿನಗಳಷ್ಟು ಕಾಲ ಅನ್ನದಾನ ಮಾಡ್ತಾನೆ, ಏನೇನೋ ದೇವರಿಗೆ ಸಂಬಂಧಿಸಿದ ಒಂದು ಪುಣ್ಯ ಕಾರ್ಯಗಳನ್ನು ಮಾಡ್ತಾನೆ. ಅದೆಲ್ಲ ಪರ್ಫೆಕ್ಟು, ಅದನ್ನು ಒಪ್ಕೊಳ್ಳೋಣ. ಆಮೇಲೆ ಆ ಒಂದು ಸ್ಥಾನವನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೋದರೆ ಅವನು ಮಾನಸಿಕವಾಗಿ ಎಷ್ಟೊಂದು ಪಾಪದ ಕೆಲಸಗಳನ್ನು ಮಾಡಿರ್ತಾನೆ ಅಂತ ಆ ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ. ಅವನು ಮರ್ತೋಗ್ತಾನೆ. ನಾನು ದಾನ ಮಾಡ್ತಾಯಿದ್ದೀನಿ, ಧರ್ಮ ಮಾಡ್ತಾಯಿದ್ದೀನಿ, ಭಿಕ್ಷುಕರಿಗೆ ಊಟ ಕೊಡಿಸ್ತೀನಿ, ಬಟ್ಟೆ ಕೊಡಿಸ್ತೀನಿ, ಅದೆಲ್ಲ ಗೊತ್ತು. ಅದಕ್ಕೆ ತಕ್ಕಂಥ ಒಂದು ಪ್ರತಿಫಲ ಅನ್ನೋದು ಆ ಭಗವಂತ ಒಂದು ಗಂಟು ಮುಟ್ಟಿ ಇಟ್ಬಿಟ್ಟು ಒಂದು ಕಡೆ ಇಟ್ಟಿರ್ತಾನೆ, ಯಾವಾಗ ಕೊಡಬೇಕು ಅಂತ ಅಲ್ವಾ. ಆದರೆ ಮನುಷ್ಯ ಅದನ್ನು ಮಾತ್ರ ಲೆಕ್ಕಕ್ಕೆ ತಗೊಳ್ತಾನೆ. ಅವನು ಮಾನಸಿಕವಾಗಿ ಎಷ್ಟೊಂದು ಕೆಟ್ಟೋಗಿದ್ದಾನೆ, ಎಷ್ಟೊಂದು ದರಿದ್ರವಾಗಿ ಆಲೋಚನೆ ಮಾಡ್ತಾ ಇದ್ದಾನೆ ಅಂತ ಅದು ಮನುಷ್ಯ ಮರ್ತೋಗ್ತಾನೆ. ಮನುಷ್ಯ ಮರಿಬೋದು, ಆದರೆ ಭಗವಂತ ಒಬ್ಬನಿದ್ದಾನಲ್ವಾ. ನಾವು ಮಾಡಿರ್ತಕ್ಕಂಥ ಮಾನಸಿಕವಾಗಿ ಏನೇನು ಕೆಟ್ಟ ಆಲೋಚನೆಗಳು ಮಾಡಿರ್ತೀವಿ, ಅದಕ್ಕೆ ತಕ್ಕಂಥ ಒಂದು ಪ್ರತಿಫಲ ಏನು ಕೊಡಬೇಕು ಅಂತ ಅದನ್ನು ಕೂಡ ಒಂದು ಗಂಟು ಮುಟ್ಟೆ ಕಟ್ಟು ಭಗವಂತನ ಪಕ್ಕದಲ್ಲಿ ಇಟ್ಟಿರ್ತಾನೆ. ಅದನ್ನು ಕೊಡೋಕ್ಕೆ ಅಲ್ವಾ ಮನುಷ್ಯ ತಿಳ್ಕೋಬೇಕು. ಶಾರೀರಿಕವಾಗಿ ಮಾತ್ರ ನಾವು ಅಂದವಾಗಿ ಚಂದವಾಗಿ ಇದ್ದರೆ ಸಾಕಾಗಲ್ಲ. ಶಾರೀರಿಕವಾಗಿ ಹೊರ ಪ್ರಪಂಚದಲ್ಲಿ ಯಾವ ರೀತಿ ಇರ್ತೇವೋ ನಮ್ಮ ಒಳಗಿನ ಪ್ರಪಂಚದಲ್ಲಿ, ನಮ್ಮ ಮನಸ್ಸಿನ ಒಳಗಡೆ ಕೂಡ ಅದೇ ರೀತಿ ಒಂದು ಪರಿಶುದ್ಧವಾಗಿ ಇರಬೇಕಲ್ವಾ. ಯಾವ ವ್ಯಕ್ತಿ ಕೂಡ, ಯಾವ ಮನುಷ್ಯನು ಕೂಡ ಮಾನಸಿಕವಾಗಿ ಪರಿಶುದ್ಧವಾಗಿ ಪ್ಯೂರಿಟಿಯಾಗಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಏನು ಕಾರಣ, ಯಾಕಿರೋದಕ್ಕೆ ಆಗೋದಿಲ್ಲ? ನಾವು ಸೇವಿಸ್ತಾ ಇರ್ತಕ್ಕಂಥ ಒಂದು ಆಹಾರ, ಏನು ಆಹಾರ ನಾವು ಸೇವನೆ ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕಂತೆ ನಮ್ಮ ಮನಸ್ಸು ಕೆಲಸ ಮಾಡುತ್ತೆ. ಮಾಂಸ ತಿಂದರೆ ರಜೋಗುಣಕ್ಕೆ ಸಂಬಂಧಿಸಿದ ಒಂದು ಪದಾರ್ಥ ಅಲ್ವಾ.
ಗೋಬಿ ಮಂಚೂರಿ ಆಗಿರ್ಬೋದು, ಚಿಕನ್ ಫ್ರೈ, ಕಬಾಬು, ಅದೆಲ್ಲ ರಜೋಗುಣಕ್ಕೆ ಸಂಬಂಧಿಸಿದ ಒಂದು ಪದಾರ್ಥಗಳಲ್ವಾ. ಅಂತಹ ಒಂದು ಪದಾರ್ಥಗಳನ್ನು ತಿಂದ್ಬಿಟ್ಟು ಮನಸ್ಸು ಮಾತ್ರ ಸಾತ್ವಿಕವಾಗಿ ಯಾವ ರೀತಿ ಆಲೋಚನೆ ಮಾಡುತ್ತೆ? ಚಾನ್ಸೇ ಇಲ್ಲ, ಅವಕಾಶ ಇಲ್ಲ. ಸಾತ್ವಿಕವಾದ ಒಂದು ಆಹಾರವನ್ನು ಸೇವನೆ ಮಾಡಿದ್ರೆ ಮಾತ್ರ ಮನಸ್ಸು ಕೂಡ ಸಾತ್ವಿಕವಾಗಿರುತ್ತೆ, ಒಳ್ಳೆಯ ಆಲೋಚನೆ ಮಾಡುತ್ತೆ, ಒಳ್ಳೆಯದಾಗಿ ಇರುತ್ತೆ. ಫಸ್ಟು ಅದನ್ನು ಬದಲಾವಣೆ ಮಾಡ್ಕೋಬೇಕು. ಆದರೆ ಆಗಲ್ಲ, ಅಸಾಧ್ಯವಾದದ್ದು. ಯಾಕಂದರೆ ಮನುಷ್ಯ ನಾಲಿಗೆ ರುಚಿಗೆ ಶರಣಾಗಿಬಿಟ್ಟಿದ್ದಾನೆ. ಈಗ ಒಂದೇ ಸಲ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಏನು ಆಹಾರ ಸೇವನೆ ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕಂತೆ ನಮ್ಮ ಮನಸ್ಸು ನಮ್ಗೆ ಹೇಳುತ್ತೆ, ಅದ್ರ ಹಿಂದೆ ಓಡ್ತಾ ಇರ್ತೀವಿ. ಅದರಿಂದ ಓಡ್ತಾ ಇದ್ರೆ ಮಾಡಬಾರ್ದ ಪಾಪದ ಕೆಲಸಗಳನ್ನು ಮಾಡ್ತಾನೆ ಇರ್ತೀವಿ. ಸಾಯೋವರೆಗೂ ಮನುಷ್ಯ ಪ್ರತಿಯೊಂದು ದಿನ ಕೂಡ ಯಾರಾಗಲೇ ಒಳ್ಳೆಯವನಾಗಿರ್ಬೋದು ಕೆಟ್ಟವನಾಗಿರ್ಬೋದು ಯಾವುದೋ ಒಂದು ಪಾಪದ ಕೆಲಸವನ್ನು ಮಾಡ್ತಾನೆ ಇರ್ತಾನೆ. ಯಾವ ರೀತಿ? ಶಾರೀರಿಕವಾಗಿ ಅಲ್ಲ, ಮನೆ ಬಿಟ್ಟು ಆಚೆ ಹೋದರೆ ಸಾಕು ಎಷ್ಟೋ ಹೆಣ್ಮಕ್ಳು ನಮಗೆ ಕಾಣಿಸ್ತಾರೆ. ನಾನು ಸೇರಿಸಿ ಹೇಳ್ತಾ ಇರೋದು, ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇರೋದು. ಒಂದು ಸುಂದರವಾದ ಒಂದು ಹುಡುಗಿ ನೋಡಿದ್ರೆ ಸಾಕು, ನಾವು ಸ್ನಾನ ಮಾಡಿರ್ಬೋದು, ದೇವರಿಗೆ ಪೂಜೆ ಮಾಡಿರ್ಬೋದು, ಒಂದು ಒಳ್ಳೆಯ ಹುಡುಗಿನ, ಸುಂದರವಾಗಿರೋ ಒಂದು ಮಹಿಳೆಯನ್ನು ನೋಡಿದ್ರೆ ಸಾಕು, ನಾವು ಮಾಡಿರ್ತಕ್ಕಂಥ ಒಂದು ಸ್ನಾನ, ನಾವು ಮಾಡಿರ್ತಕ್ಕಂಥ ಒಂದು ಪೂಜೆ ಅಲ್ಲಿಗೆ ಹೋಯ್ತು. ಅವರನ್ನು ನೋಡಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಏನು ಕೆಟ್ಟ ಭಾವನೆ ಬಂದಿರ್ತವೋ, ನಾವು ಏನು ಯೋಚನೆ ಮಾಡ್ತೀವೋ ಅಲ್ಲಿಗೆ ಅದು ನೆಲಸಮಾದಂಗೆ ಸರ್ವನಾಶ ಆಗೋಯ್ತು. ಇನ್ನೆಲ್ಲ ನಾವು ಪುಣ್ಯ ಕಾರ್ಯಗಳು ಮಾಡೋದಲ್ವಾ. ನಾವು ಎಷ್ಟೇ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೂ ಕೂಡ ಒಂದೊಂದು ಸಲ ಅದು ನಮ್ಮ ನಿಯಂತ್ರಣವನ್ನು ತಪ್ಪಿ ಹೋಗಿಬಿಡುತ್ತೆ. ಯಾಕಂದರೆ ಈ ಕಲಿಯುಗದಲ್ಲಿ ಈ ಒಂದು ಕಲಬೆರಕೆಯ ಒಂದು ಆಹಾರ ಪದಾರ್ಥಗಳನ್ನು ನಾವು ಏನು ಸೇವಿಸ್ತಾ ಇದ್ದೀವಿ ಅದು ಮುಖ್ಯ ಕಾರಣ. ಪ್ರತಿಯೊಂದು ವಸ್ತು ಕೂಡ ಕಲಬೆರಕೆನೇ ಅಲ್ವಾ. ಆ ಕಲಬೆರಕೆ ಒಂದು ಆಹಾರವನ್ನು ತಿಂತಕ್ಕಂಥ ಮನುಷ್ಯನ ಮನಸ್ಸಿನ ಪರಿಸ್ಥಿತಿ ಯಾವ ಮಟ್ಟಿಗೆ ಇರುತ್ತೆ ಯೋಚನೆ ಮಾಡಿ. ಅದಕ್ಕೆ ಆ ರೀತಿಯ ಒಂದು ಆಹಾರ ಪದಾರ್ಥಗಳನ್ನು ಸೇವಿಸ್ತಾ ಇರೋದ್ರಿಂದ ನಾವು ಮಾಡ್ತಾ ಇರೋ ಒಂದು ಕೆಲಸಗಳ ಒಂದು ಪ್ರಭಾವದಿಂದ, ಈ ಎರಡರ ಪ್ರಭಾವದಿಂದ ನಮ್ಮ ಮನಸ್ಸು, ನಮ್ಮ ನಿಯಂತ್ರಣ ತಪ್ಪು ಹೋಗಿ ಮಾಡಬಾರ್ದ ಒಂದು ಕೆಲಸಗಳನ್ನು ಮಾಡ್ತೀವಿ. ಬರಬಾರ್ದಂಥ ಒಂದು ಕೆಟ್ಟ ಆಲೋಚನೆಗಳಿಗೆ ನಮ್ಮ ಮನಸ್ಸಿಗೆ ಬಂದು ನಮ್ಮನ್ನು ನಾವೇ ನಾಶ ಮಾಡ್ಕೊಳ್ತಾ ಇದ್ದೀವಿ. ಬೇರೆ ಯಾರು ಬಂದು ನಮ್ಮನ್ನು ಕೆಡಿಸಲ್ಲ. ನಾವು ಮಾಡ್ತಕ್ಕಂಥ ಒಂದು ಕೆಲಸಗಳು, ನಾವು ಮಾಡುವ ಒಂದು ಆಲೋಚನೆ ಮಾಡುವ ಒಂದು ವಿಧಾನನೇ ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ಇಡೋದಕ್ಕೂ ಕೆಟ್ಟ ದಾರಿಯಲ್ಲಿ ಹೋಗೋದಕ್ಕೂ ಸರ್ವನಾಶ ಆಗೋದಕ್ಕೂ ನಾವೇ ಕಾರಣ, ಬೇರೆ ಯಾರೂ ಅಲ್ಲ. ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿರುವಂಥ ಒಂದು ಆಸಕ್ತಿಕರವಾದ ವಿಷಯಗಳು. ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.